ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮತ್ತು ನಮ್ಮ ಮನೆಯವ್ರದ್ದು ಶುಗರ್ ಚೆಕ್ ಮಾಡೋದಂತ ಮಕ್ಕಳು ಡಿಸೈಡ್ ಮಾಡಿದ್ದಾರೆ. ಎಷ್ಟೆಷ್ಟು ಶುಗರ್ ಬರ್ತದೆ, ಏನೇನು ಆಗ್ತದೆ, ಇವತ್ತಿನ ದಿನ ನಾ ಏನೇನು ಮಾಡ್ತೀನಿ ನೋಡ್ಕೊಂಡು ಬರೋಣ. ಬರ್ರಿ ನೀವು ನನ್ನ ಜೊತೆ. ನಾವಿಬ್ರು ರೆಡಿ ಇದ್ದೀವಿ. ಕೂಲ್ ಹಾಕ್ಕೊಂಡಿಯಲ್ಲ, ನಾವಿಬ್ರು ರೆಡಿ ಇದ್ದೀವಿ. ಬಾ ನೀನು ರೆಡಿನಾ? ನಿನ್ನೆ ಅದೆಲ್ಲ ತಿಕ್ಕೋತ ಕಂಪೌಂಡ್ ತೊಳ್ಕೊತ ಕೂತ್ರಲ್ಲ, ಅದು ನೀರಾಗ ಹೋಗ್ಬೋದು. ಬೆಳಿಗ್ಗೆನೂ ಸ್ವಲ್ಪ ಆಗ್ತೈತೆ ನಿಮ್ಗೆ. ರೆಡಿ ಇದ್ದೀರಲ್ಲ? ರೆಡಿ ಆಗಿ ಬರ್ರಿ ಪಟ್ನ. ವೆರಿ ಗುಡ್. ಲಾಸ್ಟ್ ಟೈಮ್ 138 ಆಗಿತ್ತು. ಇದು 128 ಅಲ್ಲ? 138 ಆಗಿತ್ತು. ಈ ಸಲ 128. ಆಯ್ತು, ಬರೀ ನಾನು ಮಾಡ್ಕೋದು. ಬೆಳಗ್ಗೆ ನನ್ನ ವೈದ್ಯಕೀಯ ವ್ಯಾಸಂಗದಲ್ಲಿರುವಂಥ ಮಗಳು ಸಮೃದ್ಧಿ ಕ್ಯಾಶುವಲ್ ಆಗಿ ಹಾಗೆ ಶುಗರ್ ಟೆಸ್ಟ್ ಮಾಡ್ತಾ ಇರ್ತಾಳೆ. ಫಾಸ್ಟಿಂಗ್ ಶುಗರ್ ನಂದು 128 ಇದೆ. ಈಗ ಅಮ್ಮವ್ರು ಮಾಡ್ತಾ ಇದ್ದಾರೆ. ಸ್ವಲ್ಪ ಇದು ಹಿಂಗೆ ಕೊಟ್ಟರು. ಹಾಂ ಕರೆಕ್ಟ್. ಸ್ವಲ್ಪ ಮುಖ ತೋರಿಸು ಸಮು. ಹಾಂ ರೈಟ್. ಶೋ ಯುವರ್ ಫೇಸ್. ಹಾಂ ಎಸ್ ಕರೆಕ್ಟ್. ನೀನು ಮಾಡ್ಕೋತೀನಿ ನೋಡು. ಮೊನ್ನೆ 112 ಆಗಿತ್ತು, ಮತ್ತೆ ಇವತ್ತು 123. ಇಬ್ಬರು ವರ್ಷ ಆಯ್ತು ಹೆಚ್ಚು ಕಡಿಮೆ. ಅಪ್ಪಂಗಿದ್ಲು 128. 5 ರೈಟ್. ಓಕೆ. ಸೊ ಏನೋ ಸ್ವಲ್ಪ ಕಡಿಮೆ ಮಾಡಿ ಚಾ ಇದೆ. ಈಗ ನೋಡೋಣ ಏನೇನಾಗ್ತದೆ. 123 ಬಂದದ. ನೀವು ಏನು ಮಾಡ್ರಿ ಅಂತ ಹೇಳಿ ಸಮೂಹ ಹೋದ್ಲ ಒಳಗಡೆ. ಆಮೇಲೆ ಸುಜಾತ ಶುಗರ್ ಚೆಕ್ ಮಾಡ್ಕೊಳಕ್ಕೆ ಹೆದರಾತಾಳು ನಮ್ಮ ಮನ್ಯಾಗ. ಬೇಡ ಆಂಟಿ, ನಾ ಮಾಡ್ಕೊಳ್ಳೋದಿಲ್ಲ ಅನ್ನತಾಳ. ನೋಡೋಣ, ಅವಳು ಯಾವಾಗ ಬರ್ತಾಳು, ಒಂದು ಟೈಮ್ ಬರ್ತದ ಅವಾಗ ಅವಳು ಕೊಡೋ ಪ್ರಸಂಗ ಬರ್ತೈತೆ. ಮತ್ತು ಅವಾಗ ತಾನ ಮಾಡ್ಕೋತಾಳು. ಈಗ ಸದ್ಯಾಗ ಆಕಿಗೂ ನಮ್ಮ ನೋಡಿ ಡೇರಿಂಗ್ ಬರ್ತೈತೆ. ಆಕಿಗೂ ಡೇರಿಂಗ್ ಬರಲಿ. ಮತ್ತು ಇವರು ಆ ಕಡೆ ತಿರುಗಾಡ್ತಾ ಇದ್ದಾರೆ. ಇವ್ರದ್ದು 128 ಬಂದೈತಿ, ನಂದು 123 ಬಂದೈತಿ. ನೀವು ಟ್ಯಾಬ್ಲೆಟ್ ತೊಗೊಂಡು ಬಂದೈತಿ, ನಂದು ಏನು ಟ್ಯಾಬ್ಲೆಟ್ ಇಲ್ಲ, ಏನಿಲ್ಲ. ಅದಕ್ಕೆ ನಾ ಈಗ ಬಾರ್ಡರ್ ಐತಿ, ಈಗ ಎಲ್ಲ ನಾ ಮಾಡ್ಕೋಬೇಕೀಗ. ಬಾರ್ಡರ್ ಒಳಗಿಂದ ಏನು ಹೇಳ್ತೀನಿ ಇದಕ್ಕೆ ನೋಡಿ. ಹಿಂಗೆ ನಮ್ಮ ಮನ್ಯಾಗ ಹಿಂಗೆ ಕಾಂಪಿಟೇಷನ್ ನಡ್ದೈತಿ. ನಿಮ್ಮ ಮನ್ಯಾಗೂ ಹಿಂಗೆ ಚಾದ ಬಗ್ಗೆ ಹಿಂಗೆ ನಡ್ದದ. ನಿಮ್ಮಲ್ಲಿ ಯಾರ್ಯಾರು ಚಾ ಮತ್ತೆ ನೀವು ಚಾ ಕುಡಿತಿರ್ಲಿ, ನಿಮ್ಗೆ ಯಾಕೆ ಬಂದೈತೆ? ನೀವು ಯಾವಾಗ ಚಾ ಕುಡಿದಿದ್ದೀರಾ? ಮತ್ತೆ ನಿಮ್ಗೆ ಬಂದದ? ಹಂಗೆ ಮಾಡೋಣ. ಹಂಗ ನಾವು ಇವ್ರು ಹೇಳೋದು ಕರೆಕ್ಟ್ ಅದ. ಕರೆಕ್ಟ್ ಅದ. ಹೌದೌದು ಕರೆಕ್ಟ್. ನಮ್ಮ ಮಮ್ಮಿದು ಏನ್ ಪರಿಸ್ಥಿತಿ ನಾವು ಅನುಭವಿಸತ್ತೇವೆ ಈಗ. ಅದಕ್ಕೆ ಮಾಡೋಣ. ಅಪ್ಪು ರೆಡಿ ಆಗಿಲ್ಲ. ಸಮೂ ಮತ್ತು ಅಪ್ಪು ಹೊಂಟ್ರ ಇಬ್ರು. ಹೌದು, ಅಪ್ಪನ ಜೊತೆ ಇಲ್ಲಿ ಇವತ್ತು ಇಬ್ರು ಸೇಮ್ ಟೈಮಿಂದಾಗ ಏನು ಪ್ರಾಬ್ಲಮ್ ಇಲ್ಲ, ನಡೀತದ. ಪೋಸ್ಟಿಂಗ್ ಬೇಗ ಬರ್ತಾವ. ಅದು ಸ್ಟಾರ್ಟ್ ಆಗೈತಿ. ಹೌದಲ್ಲ, ಸಣ್ಣ ಜಿಬರ ಐತೇನು ನೋಡಿ. ಹೊರಗಡೆ ಹೋಗುವಾಗ ಮಕ್ಕಳ ಮಳೆ ಸ್ಟಾರ್ಟ್ ಆಯ್ತು ನೋಡಿ.
ಹಿಂಗಾಗ್ತದಲ್ಲ ಮಳೆ ಮಳೆರ ಏನು ಆಟ ಭಾಳ ಮಾಡ್ತಾನಲ್ಲ. ಹಾಂ ಶಂಭವಿ ಮಳೆ ಸ್ಟಾರ್ಟ್ ಆತ. ಅದ ಇದ್ರೊಳಗ ಸ್ಕೂಟಿದೊಳಗ ಇಲ್ಲಿ ನೋಡಿ ರೇನ್ಕೋಟ್ ಹಾಕೊಳಕ ತೆಗ್ಯಾಕ ಇಡಾಕ ಎಲ್ಲಿ ಇಡ್ಲಪ್ಪ ಅಂತ ಹೆಂಗ್ ಮಾಡತ್ತಾರ ನೋಡಿ. ಅವ್ರ ಅಪ್ಪಾಜಿಗೆ ಹಾಕೋ ರೇನ್ಕೋಟ್ ಅಂತ ಅವ್ರ ಅಪ್ಪಾಜಿ ಬೇನ ಹೋಗ್ತಿದಾರ. ಇವ್ರು ಛತ್ರಿ ಹೆಂಗ್ ಗಾಡಿ ಮೇಲೆ ಹಾರ್ತದ ಅದ. ಶಂಭವಿ ಮಳಿ ಐತಿ ಅಲ್ಲಿ ನೋಡ, ಬಟ್ಟೆ ಆದ್ರೂ ಕಟ್ಕೋ. ಗಾಡಿ ಮೇಲೆ ಇರುತ್ತೆ. ರೇನ್ಕೋಟ್ ಹೆಂಗದು ತಂದೇವಲ್ಲ ಮತ್ತೆ ತಂದೇವಲ್ಲ. ಅದೇ ಗಾಡಿ ಮೇಲೆ ರೇನ್ಕೋಟ ಬೇಕ. ಕೊಡುವತಿ ನೀನು ಸದ್ಯಾಗ ಹಿಂಗೆ ಇದು ಮಾಡ್ಕೊಂಡು ಹಾಕೊಂಡ್ಬಿಡ. ಇಲ್ಲಿ ನೋಡಿ ಇವ್ರದ್ದು ಏನು ನಡ್ದೈತಿ ಇಬ್ರದು. ಅವ್ರೊಬ್ರ ರೇನ್ಕೋಟ್ ಹಾಕತ್ತಾರ, ಅಲ್ಲಿ ಒಬ್ರ ಅಪ್ಪು ಇದು ಮಾಡ್ಕೊತಾನ. ಏನಾಗಲ್ಲ ಶಂಭ ಮಟ್ಟಿ ಮೇಲೆ ಹಾಕೋ, ಆಮೇಲೆ ತೆಗೆದು ಅದ ಇಲ್ಲಿ ನೋಡಿ. ಹಾಂ ಹಾಂ ನಡ್ತದ. ಹಾಂ ಖರೆ ಅಪ್ಪು 12 ಗಂಟೆಗೆ ಬರಾಮಲ್ಲ ಮತ್ತೆ ಗಾಡಿ ತಗೊಂಡ. ಹಾಂ ಆಯ್ತು. ಅಷ್ಟ ಭಾಳ ಜೋರಿಲ್ಲ, ಬರ್ಬೋದು ಈಗ ಜೋರು. ಪ್ಲಾಸ್ಟಿಕ್ ಇರ್ಲಿ, ಕೂತ್ಕೋ ಶಾಂಭವಿ ಅದ್ರ ಮೇಲೆ. ಬೆಳೆ ಒಳಗೆ ಈ ಥರ ಕೆಲಸಗಳು ನೋಡಿ ಇಬ್ರದು. ಸಾವಕಾಶ ಶಾಂಭವಿ. ಓಕೆ ಬಾಯ್. ಸ್ವಲ್ಪ ಹಿಂದೆ ಹಾಕು ಮತ್ತೆ ಇದು ಮಾಡ್ಕೊ ಸರಿ. ಓಕೆ ಓಕೆ ಬಾಯ್. ರೀ ರೆಡಿಯಾಗಿ ನಡೀರಿ, ನೀವು ಭಾಳ ಟೈಮ್ ಆಗೈತಿ. ನಿಮ್ದೇ ಟೈಮಿಂಗ್ ಇವತ್ತು ಚೇಂಜ್ ಆಯ್ತು. ಏನೇನು ಇಷ್ಟಾಗ ಲೇಟ್ ಮಾಡ್ತಾ ಇದ್ದೀರಾ? 9:30 ಆಗೈತಿ ಟೈಮ್ ನೋಡಿ. ಮತ್ತೆ ಇಲ್ಲಿ ಕೆಲಸ ನೋಡೇ ಬಿಟ್ರಿ ನೋಡಿ, ಮತ್ತೇನೋ ಮಾಡ್ಕೊತ ಕೂತಾರ ನೋಡಿ. ಇಷ್ಟೊಂದು ಬಾಗ್ಲ ತೆಗೆದು ಬಿಡ್ತಾ ಇದ್ದೀರಾ, ಸೊಳ್ಳೆ ಬರವಲ್ಲು. ಇಲ್ಲಿ ನೋಡಿ ಸುಜಾತಾಗೂ ಅದ ಬಯತೇನಿ ನಾಷ್ಟ ಮಾಡ್ಕೋ ಅಂತ ಹೇಳಿ, ಮತ್ತು ನಾನು ನಾಷ್ಟ ಮಾಡ್ತೇನೆ ಈಗ. ಇವತ್ತು ನಾವು ಇದು ಮಾಡೇವು ನೋಡಿ, ಇದು ಆಲೂಗಡ್ಡೆ ಪಲ್ಯ ಬೇಳೆ ಹಾಕಿ. ನಮ್ಮ ಮನೆಯವರಿಗೆ ಜಾಸ್ತಿ ಅದು ಅರ್ಶಿನ ಹಾಕಿದ ಆಲೂಗಡ್ಡೆ ಇಷ್ಟ ಆಗಲ್ಲ ಅವರಿಗೆ, ಅದಕ್ಕೆ ಈ ರೀತಿ ಮಾಡ್ತೀವಿ. ಆಮೇಲೆ ಇದು ಬೀಟ್ರೂಟ್ ಪಲ್ಯ ಸಮೂನ್ ಫೇವ್ರೇಟ್. ಇಲ್ಲಿ ನೋಡಿ ಬೀಟ್ರೂಟ್ ಪಲ್ಯ ಇದೆ. ಆಮೇಲೆ ಇಲ್ಲಿ ನಮ್ಮ ಚಪಾತಿ ರೆಡಿ ಆಗಿದಾವ. ಇಲ್ಲಿ ನೋಡಿ ಚಪಾತಿ ಮಾಡ್ಕೊಂಡಿದ್ದೀವಿ. ಮತ್ತು ಈಗ ತಿಂಡಿ ಮಾಡ್ತೀವಿ. ತಿಂಡಿ ಮಾಡ್ಕೊಂಡು ಆಮೇಲೆ ಸಿಗ್ತೀವಿ. ನೀವು ತಿಂಡಿ ಮಾಡ್ಕೊಳ್ಳೋ ಟೈಮ್ ಆಗದ ಟೈಮ್ ತಿಂಡಿ ಮಾಡ್ತಾಯಿರಿ ನೋಡಿ. 9:00ಗೆ ತಿಂಡಿ ಮಾಡಕ್ಕೆ ಕುಂತಿದ್ದೀವಿ ನಾವು. 8 ಗಂಟೆ ಒಳಗೆ ತಿಂಡಿ ಆಗಬೇಕು. ಈಗ ಎಲ್ಲ ಒಂದೊಂದು ನಾವು ಟೈಮಿಂಗ್ ಮಾಡ್ಕೋಬೇಕು. ಈಗ ಹಿಂಗೆ ಮಾಡ್ಕೋತ ಹೆಲ್ತದ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾವೆ ನೋಡಿ. ಏನು ಮಾಡ್ತೀರಾ ರೀ? ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಮಾಡೋದು ಹೆಂಗೆ? ಹಾಂ, ನಾ ಮೊನ್ನೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಸಾಡಿ ಹಾಕೊಂಡಿದ್ದೆ. ಅದೇ ಅಲ್ಲ ಮತ್ತೆ ಡಾಕ್ಟರ್ಸ್ ಡೇದ ಅದೇ ಹಾಕೊಂಡಿದ್ದೆ. ಮತ್ತೆ ನೀವು ಇವತ್ತು ಇದು ಹಾಕೊಂಡು ತಿರ್ಗಾಡ್ತಾ ಇದ್ದೀರಾ? ಹಾಂ, ಅಚ್ಚ ಅಂತ ಬರೀ ಓಡ್ತಾನೆ ಇದ್ದೀರಲ್ಲ ಹೊರಗಡೆ. ಹಾಂ, ಮತ್ತೆ ಆ ಕಡೆ ಈ ಕಡೆ ಹೊರಗಡೆ ನೋಡ್ತಾ ಇದ್ದೀರಾ? ಏನು ಕಾಣಿಸ್ತಾ ಇದೆ, ಏನಿಲ್ಲ, ಎಲ್ಲೇನು ಗಲೀಜು ಬಿದ್ದೈತಿ, ಎಲ್ಲೇನು ಪ್ಲಾಸ್ಟಿಕ್ ಬಿದ್ದದ, ಎಲ್ಲೇನು ಕಸ ಬಿದ್ದದ. ಹಾಂ, ಬರೀ ಕಣ್ಣು ಹಸೋದ ಕೆಲಸ. ಕಣ್ಣು ಶಾರ್ಪ್ ಅದಾವ. ಇನ್ನೊಂದು ಚಸ್ಮಾ 4 ಹಾಕೋರಿ. ಪರ್ಸು ಎಲ್ಲ ಸಾಮಾನು ತೊಗೊಂಡಿದ್ದೀರಲ್ಲ ಸರಿಯಾಗಿ. ಮತ್ತೆ ಓಡ್ ಬರಬೇಡಿ, ಮತ್ತೆ ಕಾರ್ ವಾಪಸ್ ಮಾಡ್ಕೊಂಡೆ. ಹಾಂ, ಬಾಯ್. ಇಲ್ಲಿ ನೋಡಿ ಏನೇನು ತರಕಾರಿ ತೊಗೊಂಬಂದಿದ್ದಾರೆ ನಮ್ಮ ಮನೆಯವ್ರೆ. ಮಧ್ಯಾಹ್ನ ಊಟಕ್ಕೆ ಬರುವಾಗ ತೊಗೊಂಬಂದಿದ್ರು, ಅವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಿ ನೋಡಿ ಕೊತ್ತಂಬರಿ 2 ಸೂಡು ತೊಗೊಂಡಿದ್ದಾರೆ.
ಆಮೇಲೆ ಈರುಳ್ಳಿ ಸೊಪ್ಪು ನೋಡಿ ಇಲ್ಲಿ ಈರುಳ್ಳಿ ಮತ್ತು ಹೀರೆಕಾಯಿ ತೊಗೊಂಬಂದಿದ್ದಾರೆ. ಇದು ಬೀನ್ಸ್ ಇದೆ, ಬೀನ್ಸ್ ಪಲ್ಯ ಇದೆಲ್ಲ ಕ್ಲೀನ್ ಮಾಡ್ಬೇಕಾಗ್ತದೆ. ಆಮೇಲೆ ಸೌತೆಕಾಯಿ ಎಷ್ಟೊಂದು ತೊಗೊಂಬಂದಿದ್ದಾರೆ ನೋಡಿ, ಇಲ್ಲಿ ನೋಡಿ ಸೌತೆಕಾಯಿ ಎಷ್ಟು ಹೇಳಿ ಚೆನ್ನಾಗಿದೆ. ಆಮೇಲೆ ಸಬ್ಬಸ್ಗಿ ಸೊಪ್ಪು, ನಿಮಗೂ ಎಲ್ಲರಿಗೂ ತರಕಾರಿ ಅಂದರೆ ಇಷ್ಟ ಅಲ್ಲ, ಎಲ್ಲ ಸೊಪ್ಪು ಆಮೇಲೆ ಸೌತೆಕಾಯಿ ಇದೆಲ್ಲ ಇಷ್ಟ ಆಗಿರೋ ಪಲ್ಯಗಳನ್ನ ಅದಾವಲ್ಲ. ಹಾಂ, ನೀವೆಲ್ಲರೂ ಪಲ್ಯ ತಿಂತೀರೇನಿಲ್ಲ? ಹಾಂ, ಇದ್ರಿಂದ ಯಾವ ಪಲ್ಯ ಇಷ್ಟ ಆಗಲ್ಲ ಕಮೆಂಟ್ ಮಾಡಿರಿ. ಹಾಂ, ನನಗೆ ನಿಮ್ಗೆ ಯಾವ ಒಬ್ಬೊಬ್ಬರೇ ಸಬ್ಬಸ್ಗಿ ಪಲ್ಯ ಇಷ್ಟಪಡ್ತೀನಲ್ಲ, ಅದೇನೋ ಸ್ಮೆಲ್ ಬರ್ತದಂತ ತಿಂದಮೇಲೆ ಅಂತಾರೆ. ಒಬ್ಬರಿಗೆ ಈರುಳ್ಳಿ ಪಲ್ಯ ಇದೆ, ಈರುಳ್ಳಿ ಇದೆಯಲ್ಲ ಅದು ಇಷ್ಟ ಆಗಲ್ಲ. ಆಮೇಲೆ ಒಬ್ಬರು ಹೀರೆಕಾಯಿ ತಿನ್ನಲ್ಲ, ಮತ್ತು ಭಾಳ ಬೀನ್ಸ್ ಒಬ್ಬರು ತಿನ್ನಲ್ಲ. ಭಾಳ ಜನದ ಭಾಳ ಟೈಪ್ ಪಲ್ಯಗಳು ಯಾವ್ದ್ಯಾವ್ದು ಇಷ್ಟ ಆಗ್ತದೆ, ಒಬ್ಬರು ಇಷ್ಟ ಆಗ್ತದೆ, ಒಬ್ಬರು ಇಷ್ಟ ಆಗಲ್ಲ. ನಮ್ಮ ಮನೆಯೊಳಗೆ ನಮಗೆ ಎಲ್ಲರಿಗೂ ಇಷ್ಟ. ನಮ್ಮ ಮನೆಯವರು ನಾ ಮೊದಲೆಲ್ಲ ಭಾಳ ತರಕಾರಿ ಎಲ್ಲ ಭಾಳ ತಿಂತಿದ್ದೆ. ಭಾಳ ಅಂದ್ರೆ ಭಾಳ ನನಗೆ ಹೆಸರೇ ಇಟ್ಬಿಟ್ಟಿದ್ರು ತರಕಾರಿ ತಿನ್ಬೇಕಾದ್ರೆ. ಒಂದು ಮನೆಯೊಳಗೆ ಆಡು ಇದ್ದಂಗೆ ಅಂತಿದ್ರು. ಆಡು ಹೆಂಗೆ ತಿಂತದಲ್ಲ ಹಾಗೆಲ್ಲ ಎಷ್ಟೊಂದು ತರಕಾರಿ ತಿಂತಾರೆ ನೋಡಿ ಆಂಟಿ ಅಂತ ನಂಗೆ ಎಲ್ಲರೂ ಹಿಂಗೆ ಮನ್ಯಾಗ ಅನ್ನವ್ರು ಚುಡಾಯಿಸೋರು ಮೊದಲ. ಮತ್ತು ತರಕಾರಿ ನಾನು ಸ್ವಲ್ಪ ಮಧ್ಯ ಕಮ್ಮಿ ಮಾಡಿದ್ದೆ ತಿನ್ನೋದು. ಮತ್ತೀಗ ಮತ್ತು ನೋಡೋಣ, ಈಗ ಬೆಳಿಗ್ಗೆ ಸಮೃದ್ಧಿ ಎಲ್ಲ ಶುಗರ್ ಅದು ಚೆಕ್ ಮಾಡಿದಾರಲ್ಲ, ಅದ್ರಾಗೆಲ್ಲ ಹೇಳತ್ತಾಳ ಹೆಲ್ತ್ ಕಡೆ ಕಾಳಜಿ ತಗೋ, ಎಲ್ಲ ಸೊಪ್ಪದು ತಿನ್ಬೇಕು ನೋಡು ಅಂದಿದ್ದಾಳ. ಅದಕ್ಕೆ ಈಗೆಲ್ಲ ನೋಡೋಣ ಏನೇನೇನು ತಿನ್ಕೊಂಡು ಹೆಲ್ತ್ ಕಡೆ ಕಾಳಜಿ ತಗೋತೀನಪ್ಪ. ನೀವು ಎಲ್ಲ ಹೆಲ್ತ್ ಕಡೆ ಕಾಳಜಿ ತಗೋತೀರೇನಿಲ್ಲ? ಆಮೇಲೆ ನನ್ನ ಶುಗರ್ ಅದ ಎಷ್ಟು ಅದಲ್ಲ ಮತ್ತು ಎಷ್ಟು ಇರಬೇಕು ಅದೆಲ್ಲ ನೀವು ನನಗೆ ಕಮೆಂಟ್ ಮಾಡಿರಿ. ಹಾಂ, ನಾ ಜಾಸ್ತಿ ಅದ್ರ ಬಗ್ಗೆ ಏನು ತಿಳ್ಕೊಂಡಿಲ್ಲ, ಮತ್ತು ನನಗೆ ಅದೇನು ಶುಗರ್ ಬಗ್ಗೆ ಏನು ಜಾಸ್ತಿ ಗೊತ್ತಿಲ್ಲ. ಆದರೂ ಎಲ್ಲ ಹುಡುಗರು ಅಂತ ಇದ್ದಾರೆ, ಬಾರ್ಡರ್ ಬಂದದ ಈಗ ಜಾಸ್ತಿ ಆಗೋದು ಬೇಡ, ಜಾಸ್ತಿ ಆಗೋಕ್ಕಿಂತ ಮೊದಲು ನೀನು ಹೆಲ್ತ್ ಕಡೆ ಕಾಳಜಿ ತಗೋ ಅಂತ ಇದ್ದಾರೆ. ಆಮೇಲೆ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ರಿ ನಾ ಏನು ಮಾಡ್ಬೇಕಂತ. ಇಲ್ಲಿ ನೋಡಿ, ಮತ್ತು ಇದೆಲ್ಲ ನಂಗೆ ಕ್ಲೀನ್ ಮಾಡೋದದ ಈಗ. ಮತ್ತೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಫ್ರಿಜ್ ಒಳಗೆ ಇಡಬೇಕು. ಮತ್ತು ನಾಳೆ ಬೆಳಿಗ್ಗೆ ನನಗೆಲ್ಲ ತಿಂಡಿಗೆ ಅದಕ್ಕೆ ಇದಕ್ಕೆ ಬೇಕಾಗ್ತದೆ. ಮತ್ತು ಸುಜಾತನೂ ಹೇಳೇ ಬಿಟ್ಟಾಳ, ಆಂಟಿರಿ ಬೆಳಿಗ್ಗೆ ನಾ ಬರೋಕ್ಕಿಂತ ಮೊದಲೇ ಎಲ್ಲ ತರಕಾರಿ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಡ್ರಿ, ಬೆಳಿಗ್ಗೆ ಭಾಳ ಗಡ್ಬಡಿ ಆಗ್ತೈತ್ರಿ ಅಂತ ಹೇಳ್ಯಾಳ. ಮತ್ತು ಏನು ಮಾಡಕ್ಕೆ ಬರಲ್ಲ ಈಗ, ನಮ್ಮ ಮತ್ತೆ ಎಲ್ಲ ಮಾಡಬೇಕು, ಇದೆಲ್ಲ ಕ್ಲೀನ್ ಮಾಡಬೇಕು, ಇದೆಲ್ಲ ಕೆಲಸ ಇದೆ. ಮತ್ತು ನಿಮಗೆ ಮತ್ತೆ ನಾ ಸಿಗ್ತೀನಿ. ನನಗೆಲ್ಲ ತರಕಾರಿ ಕ್ಲೀನ್ ಮಾಡೋದಿದೆ. ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಈಗ. ವಿಡಿಯೋ ಹೆಂಗೆ ಆಗಿತ್ತು ನೋಡಿರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಈ ವಿಡಿಯೋ ನೋಡಿ ಸಲುವಾಗಿ ನಿಮಗೆ ಭಾಳ ಧನ್ಯವಾದ. ನೋಡಿ, ನೀವು ನಮಗೆಲ್ಲ ಭಾಳ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸದಾ ನಿಮ್ಮ ಸಪೋರ್ಟ್ ಹಿಂಗೆ ಇರ್ಬೇಕು.